ಹಲೋ ಮತ್ತೊಂದು ಮಿನಿ ವ್ಲಾಗ್. ಏನಪ್ಪ ಅಪರೂಪಕ್ಕೆ ಯಾವಾಗಾದರೂ ಒಂದೊಂದು ವ್ಲಾಗ್ ಆಗ್ತಾಯಿದ್ದಾರೆ ಅಂದ್ಕೊಂಡಿದ್ರೆ ಐ ಆಮ್ ಸಾರಿ. ಏನಕ್ಕೆ ಅಂದರೆ ನನಗೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಅಂದರೆ ಪಾಪುಗೆ ಸ್ವಲ್ಪ ಅವಳಿಗೆ ಟೈಮ್ ಕೊಡಬೇಕಾಗಿರೋದ್ರಿಂದ ನನಗೆ ಕಂಟಿನ್ಯೂಸ್ ವ್ಲಾಗ್ ಹಾಕೋಕ್ಕಾಗ್ತಾ ಇಲ್ಲ, ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೊಂದು ಸಲ ಏನಾಗ್ತಿದೆ ಅಂದರೆ ವೀಡಿಯೋಸ್ ಮಾಡ್ಕೊಂಡಿರ್ತೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲ್ಲ. ಸೊ ನನ್ನ ಕೈಲಿ ಯಾವಾಗೆಲ್ಲ ಸಾಧ್ಯ ಆಗುತ್ತೋ ಆವಾಗೆಲ್ಲ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಪನ್ನೀರ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ರೆ ಫಸ್ಟ್ ಟೈಮ್ ಪುನೀತು ಟ್ರೈ ಮಾಡ್ತಿರೋದು. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ರು. ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಲೆಲ್ಲ ಫ್ರೈ ಮಾಡಿಕೊಂಡು ಹೋಲ್ ಮಸಾಲ ಐಟಮ್ಸ್ ಏನೇನಿರುತ್ತೋ ಎಲ್ಲನೂ ಚೆನ್ನಾಗಿ ಈ ಥರ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದನ್ನೆಲ್ಲ ಪೇಸ್ಟ್ ಮಾಡಿ ಆಮೇಲೆ ಈ ಥರ ಬಿರಿಯಾನಿ ಮಾಡ್ತಾಯಿದ್ರು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಅಂದರೆ ನಾವು ಸೇಮು ಈ ಚಿಕನ್ ಬಿರಿಯಾನಿ ಎಲ್ಲ ತಿಂತೀವಲ್ಲ ಅದೇ ಟೇಸ್ಟ್ ಇತ್ತು. ವೆಜಿಟೇರಿಯನ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಈ ಥರ ಪನ್ನೀರ್ ಪ್ರೋಟೀನ್ ಇರುತ್ತಲ್ವ, ಸೊ ಈ ಥರ ನಮಗೊಂದು ಬಿರಿಯಾನಿ ತಿನ್ನಬೇಕು ಅನಿಸುತ್ತೆ ಖಂಡಿತ ಟ್ರೈ ಮಾಡ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ಈವನ್ ಯಮ್ಮಿ ಆಗಿರುತ್ತೆ. ಮಕ್ಳಿಗೂ ಕೂಡ ಪನ್ನೀರೆಲ್ಲ ತಿನ್ನಲ್ಲ ಅನ್ನೋರಿಗೆ ಈ ಥರ ಒಂದು ಆಪ್ಷನಲ್ಲಿ ಮಾಡಿಕೊಡ್ಬೋದು. ಸೊ ಅದಾದಮೇಲೆ ಈ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೆ. ಸೊ ಪೂಜೆ ಕೂಡ ಮುಗಿಸ್ಕೊಂಡೆ. ಸೊ ಪೂಜೆ ಎಲ್ಲ ಮುಗಿಸಿ ನಾನು ಹೊರ್ಗಡೆ ಹೋಗೋ ಕೆಲಸ ಇತ್ತು ಅಂದ್ಬಿಟ್ಟು ನಾನು ಬೆಂಗಳೂರಲ್ಲಿರೋ ಮಾರ್ಕೆಟ್ ಹಾಸ್ಪಿಟಲ್ಲು ವಾಣಿ ವಿಲಾಸ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ನಮ್ಮ ಮಾಮಗೆ ಪಾಪು ಆಗಿತ್ತು ಅಂದ್ಬಿಟ್ಟು ನೋಡೋಣ ಅಂತ ಹೋಗಿದ್ವಿ. ಸೊ ಅಲ್ಲಿಂದ ಬರ್ತಾ ಅಲ್ಲೇ ಆನ್ ದ ವೇ ಊಟ ಮಾಡಿಕೊಂಡು ಪಾಪುಗೆ ಅಂತ ಅವಳು ಸಿಕ್ಕಾಪಟ್ಟೆ ಸ್ವೀಟ್ ಲವರು. ಅವಳಿಗೇನಾದರೂ ಒಂದು ಸ್ವೀಟ್ ಕೊಟ್ಬಿಟ್ರೆ ಸಖತ್ ಖುಷಿ ಆಗಿಬಿಡುತ್ತೆ. ಅವಳಿಗೂ ಎಲ್ಲ ತಿನ್ನಿಸ್ಕೊಂಡು ಮನೆ ಕಡೆ ಬಂದ್ವಿ. ಹಾಗೆ ನಾನು ವಿಶಾಲ್ ಹೋಗಿದ್ದೆ. ಅಲ್ಲಿ ನಾನು ಯಾವುದೇ ವೀಡಿಯೋಸ್ ಏನೂ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಪಾಪುಗೆ ಡೈಲಿ ವೇಸ್ ನನಗೆ ಅವಳಿಗೆ ಪ್ಯಾಂಟ್ಸ್ ಎಲ್ಲ ಬೇಕಿತ್ತು ಅಂದ್ಬಿಟ್ಟು, ಸೊ ಆಫರ್ ಕೂಡ ಇತ್ತು ಅಂದ್ಬಿಟ್ಟು ತೊಗೊಂಡೆ. ಆ್ಯಕ್ಚುಲಿ ವಿಶಾಲ್ ಮಾರ್ಟಲ್ಲಿ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಡೈಲಿ ವೇರ್ ಮಕ್ಕಳಿಗೆ ಪ್ಯಾಂಟ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಫ್ರಾಕ್ಸ್ ಆಗಿರ್ಬೋದು. ನಾನು ಆಲ್ಮೋಸ್ಟು ಅವಳು 9 ಮಂತ್ಸಿಂದನೂ ನಾನು ಅಲ್ಲೇ ವಿಶಾಲ್ ಮಾರ್ಟಲ್ಲೇ ತೊಗೊಳ್ಳೋದು. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಮನೆಗೆ ಬಂದು ಪ್ರಸಾದ ಸಿಕ್ಕಿದ್ದು, ಪ್ರಸಾದ ತಿನ್ಕೊಂಡು ಡೇ ಎಂಡ್ ಮಾಡಿದೆ. ಥ್ಯಾಂಕ್ ಯು, ಬಾಯ್.